8:45 ಕರೆಕ್ಟ್ ಬಿಟ್ರೆ ಮಕ್ಕಳು ಸ್ಕೂಲ್ ಟೈಮ್ ಕರೆಕ್ಟ್ ಆಗಿ ಹೋಗ್ತಾರೆ. ಅವರು ಬೆಳಗ್ಗೆ ಕರೆಕ್ಟ್ ಟೈಮ್ ಬಿಡಾತಿಲ್ಲ. ಮತ್ತೆ ಇವ್ರು ಏನ್ ಮಾಡ್ತಾರೆ, ಮೆಕ್ಯಾನಿಕ್ ಏನ್ ಮಾಡ್ತಾರೆ ನಾವು ಹೇಳ್ತೇವೆ ಮೇಡಮ್. ನಮ್ಗ ನಿಮ್ಮ ಇಲಾಖೆಯಿಂದ ನಾನು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದ್ದೀನಿ, ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದೀನಿ. ಏನಂತ ವಿಧಾನಸೌಧ ಅಧಿವೇಶನ ನಡೆದಾಗ ನಮ್ಮ ತಾಲೂಕಿಗೆ 3 ಹೊಸ ಬಸ್ ಕೊಡ್ರಿ ಅಂತ ನಾವು ಮನವಿ ಮಾಡ್ಯಾರ. ನಿಮ್ ಇಲಾಖೆಯಿಂದ ನಮ್ಗೆ ಏನ್ ಲೆಟರ್ ಕಳಿಸ್ಯಾರ ಅಂದ್ರ, ನಮ್ಮಲ್ಲಿ ನಿಮ್ ಬಸ್ ಸಂಚಾರ ಚೆನ್ನಾಗಿ ಮಾಡ್ತಾ ಇದೀವಿ, ನಾವು ಹೊಸದಾಗಿ ಡ್ರೈವರ್ ಕಂಡಕ್ಟರ್ ಇಲ್ಲ, ಡ್ರೈವರ್ ಕಂಡಕ್ಟರ್ ಬಂದ್ಮೇಲೆ ನಿಮ್ಗೆ ನಾವು ಶೆಡ್ಯೂಲ್ ಅನ್ನ ಮಾಡ್ಕೊಡ್ತೀವಿ. ನಾ ಶೆಡ್ಯೂಲ್ ಕೇಳಿಲ್ಲ. ನಮ್ ತಾಲೂಕಿನಾಗ ಯಾಕಂದ್ರೆ ಬೇರೆ ತಾಲೂಕಿಗೂ ನಮ್ ತಾಲೂಕಿಗೆ ಕಂಪೇರ್ ಮಾಡ್ರಿ ಏನೈತಿ ಮೇಡಮ್, ನಮ್ ತಾಲೂಕು ಬಹುತೇಕ ಎಲ್ಲ ಗುಡ್ಡಗಾಡು ಮತ್ ನಮ್ಮ ಮಳಿ ಬಾಳ ಇರೋದ್ರಿಂದ ನಮ್ಮ ರೋಡ್ಗಳೆಲ್ಲ ಹಾಳಾಗೋದಿಲ್ಲ. ನಮ್ಮ ಹಂಗ ಸಮಸ್ಯೆ ಇರೋದ್ರಿಂದ ನಮಗೆ ನೀವು ಹಳಿ ಬಸ್ ಕೊಟ್ಟಿರೋದ್ರಿಂದ ಪ್ರತಿ ದಿನ 10 ಬಸ್ ಕೆಡ್ತಾವ. ನಮ್ಮ ಪ್ರತಿ ದಿವಸ ನೀವ್ ಬೇಕಾದ್ರೆ ನಿಮ್ ಚೆಕ್ ಮಾಡ್ರಿ ಮೇಡಮ್, ಪ್ರತಿ ದಿವಸ 10 ಬಸ್ ಕೆಡ್ತಾವ ನಮ್ಮ. ಹಿಂಗಾಗಿ ನಮ್ಮ ಮಕ್ಕಳು ನಮ್ಮ ತಾಲೂಕಿನಾಗ ಹುಟ್ಟಿರೋ ಮಕ್ಕಳು ದುರ್ದೈವ ಆಗಿಬಿಟ್ಟಿದ್ರಿ. ಯಾರು ಶಾಲೆ ಕಲಿದಂಗ ಆಗಿದ್ರು ನಮ್ಮ ತಾಲೂಕಿನಾಗ ಯಾರ ಮಕ್ಕಳು ಹುಟ್ಟಿದಾಗ ಎಲ್ಲಾರು ದುರ್ದೈವಿಗಳ.